ಜಮೀನ್ದಾರಿ ಬರೀ ಅವನ ಕುರಿಗಳನ್ನು ಸುಟ್ಟು ಹಾಕಿದ್ರೆ ಹೊರಗಳಾಡುವುದು ಆ ಜಮೀನ್ದಾರನ ಸೊಕ್ಕು. ಅವನ ಜೀವನ ಪರ್ಯಂತ ನರಳಿ ನರಳಿ ಸಾಯ್ಬೇಕು ಜಮೀನ್ದಾರ. ಆದ್ರೆ ಅವನ ಜೀವನದ ಉಸಿರಾದ ಅವನ ತಂಗಿ ಸೀತಾ ನಾಯಿ ಮುಟ್ಟಿದ ಮಡಿಕೆಯಾಗಬೇಕು. ಹಾ, ನೀನ್ ಹೇಳೋದು ಸರಿಯಾಗಿದೆ. ಅದಕ್ಕೆ ನೀನೇ ಒಂದು ಪ್ಲಾನ್ ಮಾಡಬಹುದಲ್ವಾ? ನಿಜ ಜಮೀನ್ದಾರ, ಅವನನ್ನ ಹೇಗೆ ಪಳಗಿದ್ನೋ ಹಾಗೆ ಹುಲಿ ಅಂತ ಅವನನ್ನ ಹಿಡಿದು ಸಂಹಾರ ಮಾಡಿಲ್ಲ. ನನ್ನ ಹೆಸರು ಕಲಿಯುಗದ ಕರ್ಣ, ಈ ಕಾಮರಾಜನೇ ಅಲ್ಲ. ಜಮೀನ್ದಾರ, ಈ ವಿಷಯವನ್ನು ನಾನು ನಿಧಾನವಾಗಿ ತಿಳಿಸುತ್ತೇನೆ. ಬನ್ನಿ ಜಮೀನ್ದಾರ, ಹೋಗೋಣ. ನಮಸ್ಕಾರ ಜಮೀನ್ದಾರ್ಗೆ. ನಮಸ್ಕಾರ ಇನ್ಸ್ಪೆಕ್ಟರ್ ಸಾಹೇಬರಿಗೆ. ಅಂದಾಗೆ ತಮ್ಮ ಹೆಸರೇನೆನ್ನುವುದು ಗೊತ್ತಾಗ್ಲಿಲ್ಲ. ಈ ಜಮೀನ್ದಾರರು ಕೊಟ್ಟ 10,000 ಸೇರಿ ಒಟ್ಟು 50,000 ಲಂಚ ಕೊಟ್ಟು ಈ ನೌಕರಿಗೆ ಸೇರಿದ ರವಿಕುಮಾರ್ ನನ್ನ ಹೆಸರು. ಓ, ರವಿಕುಮಾರ್ ಅಂದ್ರೆ ನೀನೇನು? ನಿನ್ನ ಈ ಪೊಲೀಸ್ ಡ್ರೆಸ್ ನೋಡಿ ಗೊತ್ತೇ ಸಿಗ್ಲಿಲ್ಲ ನೋಡು. ಅಂದ ಹಾಗೆ ನೀವು ಕೇಳಿದಷ್ಟು ಹಣವನ್ನು ಕೊಡುತ್ತೇವೆ ರವಿ ಸರ್. ನಾವು ಹೇಳಿದ ಕೇಸನ್ನ ಮುಚ್ಚಿ ಹಾಕ್ಬೇಡಿ, ಅದೇ ನಿಮ್ಮ ಕೆಲಸ. ನೀವು ಯಾವುದಕ್ಕೂ ಚಿಂತೆ ಮಾಡಬೇಡಿ ಕಾಮರಾಜ. ನಿಮ್ಮ ಮಾತನ್ನೇ ಕಾನೂನಿನ ಅಡಿಮುತ್ತೆಂದು ತಿಳಿದು ನಿಮಗೆದುರಾದ ಕುನ್ನಿಗಳಿಗೆ ನರಮೇಧ ಮಾಡಿ ನಿಮಗೆದುರಾದವರ ಸಿರ ಕಡಿದು ನಿಮ್ಮ ಪಾದದಡಿಗೆ ನಾನು ತಂದಿಡ್ತೀನಿ. ನೀವು ಕಾಲೇಜಿನಲ್ಲಿ ತೋರಿಸಿದನ್ನ ತಲೆ ಮೇಲೆ ಹೊತ್ಕೊಂಡು ಮಾಡ್ತೀನಿ. ಡೋಂಟ್ ವರಿ ಜಮೀನ್ದಾರೆ, ಡೋಂಟ್ ವರಿ. ವೆರಿ ಗುಡ್ ರವಿ, ನಿನ್ನ ಬುದ್ಧಿವಂತಿಕೆ ಮಾತುಗಳನ್ನು ಕೇಳಿ ನಾನು ತುಂಬಾ ಮೆಚ್ಚಿಕೊಂಡೆ. ನೀವು ಈ ಜಮೀನ್ದಾರಿಗೆ ಬೆಂಬಲವಾಗಿ ಇರುತ್ತಿ ಎಂದಾದಾಗ ಮುಂದಿನ ಈ ರಾಜ್ಯದ ನಾಯಕರು ಇವರೇ ಆಗೋದು. ಇದೇ ಸಮಯದಲ್ಲಿ ಮನೆಗೆ ಹೋಗಿ ಸಂಭ್ರಮದ ಊಟ ಮಾಡ್ಬೋದಲ್ವೇ? ಸಾರಿ ಜಮೀನ್ದಾರೆ, ನೋಡಿ ನನಗೆ ಸ್ವಲ್ಪ ಕೆಲಸವಿದೆ. ಖಂಡಿತ ನಿಮ್ಮನೆಗೆ ಇನ್ನೊಂದು ಬಾರಿ ಊಟಕ್ಕೆ ಬಂದೇ ಬರ್ತೀನಿ. ಸಿ ಯು. ಜಮೀನ್ದಾರ್, ಇವನು ನಮಗೆ ಬೆಂಬಲವಾಗಿ ಇರುತ್ತೀಯ ಅನ್ನೋದು ಕನ್ಫರ್ಮ್ ಆಗಿದೆ. ಇದಕ್ಕೆ ಏನ್ ಮುಂದೆ ಪ್ಲಾನ್ ಮಾಡ್ಬೇಕು ಅಂತ ನಾನು ಹೇಳ್ಕೊಡ್ತೀನಿ. ಬನ್ನಿ ಜಮೀನ್ದಾರ, ಹೋಗೋಣ. ಹೋಗು ಪುಟ್ಟ, ಹೋಗು. ನಿನಗೇನ ಮುಂದೆ ಈ ಕಪಟ ಕಾರಸ್ಥಾನದ ಕುತಂತ್ರ ನಾಟಕ. ಲೇ ಬಚ್ಚ, ನೀನಿನ್ನು ಚಿಕ್ಕ ಹುಳು. ಇವನು ಒಮ್ಮೆ ಮನಸ್ಸು ಮಾಡಿದರೆ ಸಾಕು, ನನ್ನ ಇಷ್ಟದಂತೆ ಆಗಬೇಕು ಅಂತ ಹಠ ತೊಟ್ಟಿ ನಿಲ್ಲೋನು. ಲೇ ರವಿ, ನಿನ್ನನ್ನೇ ದಾಳಾಸ್ತ್ರವಾಗಿಟ್ಕೊಂಡು ನಮ್ಮ ನಾಟಕವನ್ನ ಇನ್ನೂ ಸುಲಭವಾಗಿ ಮಾಡ್ಕೊಳ್ಳಿಲ್ಲ ಅಂತಂದ್ರೆ ನನ್ನ ಹೆಸರು ಜಮೀನ್ದಾರ್ ಜಗನ್ನಾಥನೇ ಅಲ್ಲ.